ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ಗೆ ಬಿಗ್ ಶಾಕ್ ಎದುರಾಗಿದೆ. ಇಬ್ಬರು ಬಿಜೆಪಿ ರೆಬಲ್ ಶಾಸಕರನ್ನ ಉಚ್ಚಾಟನೆ ಮಾಡಲಾಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ಗೆ ಇದು ಬಿಗ್ ಶಾಕ್. ಇಬ್ಬರು ಬಿಜೆಪಿ ರೆಬಲ್ ಶಾಸಕರನ್ನ ಉಚ್ಚಾಟನೆ ಮಾಡಲಾಗ್ತಾ ಇದೆ. ಬಿಜೆಪಿಯಿಂದ ಇಬ್ಬರು ಎಂಎಲ್ಎಗಳು ಉಚ್ಚಾಟನೆಯಾಗ್ತಾ ಇದ್ದಾರೆ. ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗ್ತಾ ಇರೋದು. ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡಿದ್ರು ಶಾಸಕರು, ಹಾಗಾಗಿ ಉಚ್ಚಾಟನೆಯನ್ನ ಮಾಡಲಾಗ್ತಾ ಇರೋದು. 6 ವರ್ಷಗಳ ಕಾಲ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರೋದು ಹೈಕಮಾಂಡ್. ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಹೇಳ್ಬೇಕು ಅಂದ್ರೆ ಬಿಜೆಪಿ ಪಕ್ಷಕ್ಕಿಂತ ಕಾಂಗ್ರೆಸ್ ನಾಯಕರ ಜೊತೆ ಕಾಂಗ್ರೆಸ್ ಕೆಲಸಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಹಲವಾರು ಟೀಕೆ ಟಿಪ್ಪಣಿಯನ್ನ ಎದುರಿಸ್ತಾ ಇದ್ರು. ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇತ್ತು. ಹೇಗಾದ್ರೂ ಮಾಡಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು. ಈ ಆರೋಪದ ಅಡಿಯಲ್ಲಿ ಸುಮಾರು 6 ವರ್ಷಗಳ ಕಾಲ ಇನ್ನು ಮುಂದೆ ಬಿಜೆಪಿ ಪಕ್ಷದಲ್ಲಿ ಮುಂದುವರಿಯುವಂತಿಲ್ಲ ಅನ್ನುವಂಥ ಕಠಿಣ ಕ್ರಮಕ್ಕೆ ಈಗಾಗಲೇ ಹೈಕಮಾಂಡ್ ಅಸ್ತು ಅಂತ ಹೇಳಿದೆ. ಮುಂದುವರೆದು ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ. ಮುಖ್ಯವಾಗಿ ಬಣಬಡಿದಾಟಗಳು ಕೂಡ ಹಲವಾರು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಈ ಹಿಂದೆ ಕೂಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿತ್ತು. ತದನಂತರದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಪದೇ ಪದೇ ಗುರುತಿಸ್ಕೊಳ್ತಾ ಇದ್ರು ಈ ಶಾಸಕರು. ಹಾಗಾಗಿ ಈಗಾಗಲೇ ತುಂಬಾ ಕಠಿಣವಾದಂತಹ ನಿರ್ಧಾರ ಇದು. ಹೇಳಬೇಕು ಅಂತಂದ್ರೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಗ್ ಶಾಕ್ ಇದು. ಈಗಾಗಲೇ ಉಚ್ಚಾಟನೆಯನ್ನ ಕೂಡ ಮಾಡಿರೋದು. ಪಕ್ಷ ವಿರೋಧಿ ಚಟುವಟಿಕೆಗಳು ಅಂತ ಹೇಳಿದ್ರೆ ಪದೇ ಪದೇ ಕಾಂಗ್ರೆಸ್ನಿಂದ ಆಪರೇಷನ್ ಬಿಜೆಪಿ ನಡೆಸಿದಾಗ ಏನು 17ರಿಂದ 18 ಜನ ಶಾಸಕರನ್ನ ಕರ್ಕೊಂಡು ಬರಲಾಗಿತ್ತು. ಅದರಲ್ಲಿ ಇವರು ಕೂಡ ಪ್ರಮುಖರು. ಇರೋದು ಮಾತ್ರ ಬಿಜೆಪಿಯಲ್ಲಿ, ಆದರೆ ಪ್ರತಿಯೊಂದು ಕಾರ್ಯ ಚಟುವಟಿಕೆಯಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಳ್ತಾ ಇದ್ರು. ಹೀಗಾಗಿ ಹೈಕಮಾಂಡ್ಗೆ ಈ ವಿಚಾರವನ್ನ ರವಾನೆ ಮಾಡಲಾಗಿತ್ತು. ಆದರೂ ಕೂಡ ಹೈಕಮಾಂಡ್ ಸುಮ್ಮನೆ ಯಾಕೆ ಕೂತ್ಕೊಂಡಿದೆ? ಕೈ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾರಣ ಏನು? ಏನಾದರೂ ಇವರನ್ನ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೇನಾದರೂ ಎಫೆಕ್ಟ್ ಆಗತ್ತಾ? ಈ ಎಲ್ಲವನ್ನ ಕೂಡ ಕೂಲಂಕುಷವಾಗಿ ಆಗಾಗ ಚರ್ಚೆಗೂ ಕೂಡ ತರ್ತಾ ಇದ್ರು. ಈಗ ಮುಖ್ಯವಾದಂಥ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ಗೆ ನಿಜಕ್ಕೂ ಕೂಡ ಬಿಗ್ ಶಾಕ್. ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬಿಜೆಪಿ ನಾಯಕರು ಯಾವುದೇ ಕಠಿಣ ನಿರ್ಧಾರವನ್ನ ಕೂಡ ತೆಗೆದುಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದಂತಹ ಎಸ್ ಟಿ ಸೋಮಶೇಖರ್ ಅವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬಹುದು. ಹೇಳ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಅವರು ನೀಡಿದಂತಹ ಕಠಿಣವಾದಂತಹ ನಿರ್ಧಾರ ಇದು. ಪದೇ ಪದೇ ಕಾಂಗ್ರೆಸ್ ಜೊತೆ ಗುರುತಿಸ್ಕೊಳ್ತಾ ಇದ್ರು. ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಎಸ್ ಟಿ ಸೋಮಶೇಖರ್ ಅವರು ಮಾತ್ರ ಇವರು ಬಿಜೆಪಿ ನಾಯಕರ ಅಥವಾ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡವರ ಅನ್ನುವಂತಹ ಚಿಂತೆ ಅಥವಾ ಭಾಸಕ್ಕೆ ಈಡಾಗ್ತಾ ಇತ್ತು. ಹಾಗಾಗಿ ಈಗ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ಅವರಿಗೆ ಬಿಗ್ ಶಾಕ್ ಅಂತ ಹೇಳ್ಬಹುದು. ಉಚ್ಚಾಟನೆಗೊಂಡಿರೋದು ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಮತ್ತೆ ಸೇರ್ಪಡೆ ಆಗ್ತಾರಾ? ಕಾದು ನೋಡಬೇಕು. ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮನವಿಯನ್ನ ಸಲ್ಲಿಕೆ ಮಾಡ್ತಾರಾ ಅನ್ನೋದನ್ನ ಕೂಡ ಯಕ್ಷ ಪ್ರಶ್ನೆಯಾಗಿರೋದು. ಕ್ಯೂರಿಯಾಸಿಟಿಯನ್ನ ಮೂಡಿಸ್ತಾ ಇರೋದು. ಸದ್ಯದ ಮಟ್ಟಿಗೆ ಇಷ್ಟು ದಿನವೂ ಮೂಡ್ತಾ ಇದ್ದಂತಹ ಪ್ರಶ್ನೆಗಳಿಗೆ ಪರದೆ ಎಳೆದಾಗಿದೆ. ಹೈಕಮಾಂಡ್ ಅವರು ತುಂಬಾ ಸ್ಟ್ರಾಂಗೆಸ್ಟ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ.